Going to solve one of the beautiful problem from the lesson arithmetic progression. The question is like this: if the mth term of an AP is 1 by n and nth term is 1 by m, then we have to prove mnth term is 1. This is the question. See, first of all, analyze the problem. There is one AP, on the AP there. In that AP, mth term is 1 by n. Mth term means, ಸಿ ಫಾರ್ ಎಕ್ಸಾಂಪಲ್ ಫೋರ್ತ್ ಟರ್ಮ್ ಮೀನ್ಸ್ ಏನು ಬರೀತೀರಾ, A4 ಅಂತ ಬರೀತೀರಾ. ಫಿಫ್ತ್ ಟರ್ಮ್ ಅಂದ್ರೆ ಏನು ಬರೀತೀರಾ, A5 ಅಂತ ಬರೀತೀರಾ. ಹಾಗಾದರೆ mth ಟರ್ಮ್ ಅಂದ್ರೆ ಏನು ಬರೀಬೇಕು, ವಿ ಹ್ಯಾವ್ ಟು ರೈಟ್ ಏನಂತ ಬರೀತೀರಾ, AM ಅಂತ ಬರೀಬೇಕು. ಎಸ್ mth ಟರ್ಮ್ ಏನಂತ ಕೊಟ್ಟಿದ್ದಾರೆ, 1 by n. ಓಕೆ, ನೌ ಇಟ್ ಇಸ್ ಗಿವನ್ AM ಈಕ್ವಲ್ಸ್ 1 by n and it is given nth term is 1 by m. Nth term means, yes you are right, an ಕೊಟ್ಟಿದ್ದಾರೆ. ವಾಟ್ ಇಸ್ an, 1 by m. ಹಾಗಾದ್ರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪ್ರೂವ್ mnth ಟರ್ಮ್ ಇಸ್ 1. mnth ಟರ್ಮ್ ಮೀನ್ಸ್, ಈಗ mth ಟರ್ಮ್ ಮೀನ್ಸ್ am, nth ಟರ್ಮ್ ಮೀನ್ಸ್ an. ಹಾಗಾದ್ರೆ mnth ಟರ್ಮ್ ಮೀನ್ಸ್, ಎಸ್ ವಿ ಹ್ಯಾವ್ ಟು ಪ್ರೂವ್, ದಟ್ ಈಸ್ ಟು ಪ್ರೂವ್ ಏನಪ್ಪ ಅಂದರೆ amn. ದಟ್ ಮೀನ್ಸ್ mnth ಟರ್ಮ್ ಅಂದರೆ amn. ಏನಂತೆ ಅದು amn 1 ಬರುತ್ತೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಓಕೆ, ಹೌ ಟು ಪ್ರೂವ್, ಹೇಗೆ ಸಾಲ್ವ್ ಮಾಡ್ತೀರಿ ಈ ಪ್ರಾಬ್ಲಮನ್ನು? ಸಿಂಪಲ್, ಲುಕ್ ಹಿಯರ್. ಈಗ an ಅಂದರೆ ನಮಗೆ ಗೊತ್ತಿದೆ. ವಾಟ್ ಈಸ್ an? a ಪ್ಲಸ್ n ಮೈನಸ್ 1 ಇಂಟು ಡಿ. ಹಾಗಾದರೆ amn ಅಂದ್ರೇನು, a ಪ್ಲಸ್ mn ಮೈನಸ್ 1 ಇಂಟು ಡಿ. ಕರೆಕ್ಟಾ? ಇದೆಷ್ಟು ಬರುತ್ತೆ ಅಂತ ಪ್ರೂವ್ ಮಾಡಬೇಕು, 1 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ನೋಡಿ, an ಅಂದರೆ, ಎಸ್ ಯು ಆರ್ ಸ್ಟಡಿಡ್ ದಿ ಫಾರ್ಮುಲಾ, nth ಟರ್ಮ್ ಆಫ್ ಎನ್ AP is given by the formula a plus n minus 1 into d. ಹಾಗಾದರೆ ಇಲ್ಲಿ n ಇದ್ದರೆ a plus n minus 1 into d, ಬಟ್ ಇಲ್ಲಿ amn ಇದೆ. ಹಾಗಾದರೆ a plus mn minus 1 into d. ಆನ್ಸರ್ ಎಷ್ಟು ಬರುತ್ತೆ ಅಂತ ಪ್ರೂವ್ ಮಾಡಬೇಕು, 1 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಅಂದರೆ ಇಂಡೈರೆಕ್ಟ್ಲಿ ನಾವು ಐ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ a ಆ್ಯಂಡ್ ಐ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ d. ನಾನೇನು ಮಾಡಬೇಕೀಗ, a ಮತ್ತು d ನ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡ್ತಾರೆ a ಮತ್ತು d ನ ವ್ಯಾಲ್ಯೂ? ನೋಡಿ, ಇಲ್ಲಿ ಎರಡು ಡಾಟಾಸ್ ಕೊಟ್ಟಿದ್ದಾರೆ. mth term is 1 by n and nth term is 1 by m. By using these two datas, we have to find the value of a and d. It is just like, ಹೇಗಪ್ಪ ಇದು ಅಂದರೆ, ಆಲ್ರೆಡಿ ಈ ಥರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿರ್ತೀರ ನೀವು. ಥರ್ಡ್ ಟರ್ಮ್ ಆಫ್ ಎನ್ AP is 5 and the fifth term is 7. Find the 10th term, a10 ಫೈಂಡ್ ಮಾಡಿ ಅಂತ ಹೇಳಿರ್ತಾರೆ. ಆಗ a10 ಅಂದರೆ ಏನು, a ಪ್ಲಸ್ 9d. ಆಗಲೂ ಕೂಡ a ಮತ್ತು d ನ ಫೈಂಡ್ ಮಾಡಬೇಕಾಗತ್ತೆ. ಹಾಗಾದರೆ ಹೇಗೆ ಫೈಂಡ್ ಮಾಡ್ತಾರೆ a ಪ್ಲಸ್ ಮತ್ತು d ಅನ್ನು? ನೀವೇನು ಮಾಡ್ತೀರಾ ಅಂದರೆ, a3 ಅನ್ನು a ಪ್ಲಸ್ 2d ಈಕ್ವಸ್ 5 ಅಂತ ಬರೀತೀರಾ, a5 ಅನ್ನು a ಪ್ಲಸ್ 4d ಈಕ್ವಸ್ 7 ಅಂತ ಬರೀತೀರಾ. ನೋಡಿ, ಇವೆರಡು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್. ಎಸ್, ಯೂಶಲಿ ಇವೆರಡನ್ನು ನೀವು ಎಲಿಮಿನೇಷನ್ ಮೆಥಡ್ನ ಏನು ಮಾಡಿಬಿಡ್ತೀರಾ, ಸಾಲ್ವ್ ಮಾಡಿಬಿಡ್ತೀರಾ. ಸೇಮ್ ಮೆಥಡನ್ನು ನಾನು ಇಲ್ಲಿ ಫಾಲೋ ಮಾಡ್ತೀನಿ. ಓಕೆ, ನೋಡಿ, mth ಟರ್ಮ್ ಇಸ್ 1 by n ಅಂತ ಕೊಟ್ಟಿದ್ದಾರೆ. mth ಟರ್ಮ್ ಅಂದರೆ a ಪ್ಲಸ್ m ಮೈನಸ್ 1 ಇಂಟು ಡಿ ಈಕ್ವಲ್ಸ್ 1 by n. Okay, I will call this one as equation number 1. It is just like third term 5 ಅಂತ ಕೊಟ್ಟಿದ್ರೆ a plus 2d equals 5 ಬರೆದ ಹಾಗೆ mth term is 1 by n means mth term means a plus m minus 1 into d. If it is nth term, it is a plus n minus 1 into d. Yes, here it is given nth term is 1 by m. Nth term means a plus n minus 1 into d equals ಏನಂತ ತಗೊಬೇಕು, 1 by m. Call this one as equation number 2. Now, how to solve these two equations? ಹೇಗೆ ಸಾಲ್ವ್ ಮಾಡ್ತೀರಾ? ಇಲ್ಲಿ ಹೇಗೆ ಸಾಲ್ವ್ ಮಾಡಿರ್ತೀರಾ? a plus 2d equals 5 and a plus 4d equals 7. ಎಸ್, ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿರ್ತೀರಾ. ಇಲ್ಲೂ ಕೂಡ ಹಾಗೆ ಎರಡು ಈಕ್ವೇಷನ್ಸ್ ಇದೆ. ಲೆಟ್ ಅಸ್ ಸಾಲ್ವ್ ದೀಸ್ ಟು ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. ಓಕೆ, ಐ ವಿಲ್ ರೈಟ್ ದಿ ಈಕ್ವೇಷನ್ಸ್. a plus m minus 1 into d equals 1 by n. That is equation number 1. Equation number 2 is a plus n minus 1 into d equals 1 by m. That is equation number 2. Let us go for solving this equation by elimination method. Okay, see, already you have studied to use elimination method. Either the coefficient of a should be same or the coefficient of d should be same. But ಇಲ್ಲಿ d ನ ಕೋಎಫಿಷಿಯಂಟ್ ಸೇಮ್ ಇಲ್ಲ, ಬಟ್ a ನ ಕೋಎಫಿಷಿಯಂಟ್ ನೋಡಿ ಇಲ್ಲಿ 1 ಇದೆ. ಇಲ್ಲೂ ಕೂಡ a ನ ಕೋಎಫಿಷಿಯಂಟ್ ಏನಿದೆ, 1 ಇದೆ. ಹಾಗಾದರೆ ಎಸ್,
ಇಟ್ ಈಸ್ ಈಸಿ ಟು ಯೂಸ್ ಎಲಿಮಿನೇಷನ್ ಮೆಥಡ್. ಯಾಕೆ ಅಂದರೆ ಯಾವುದೇ ನಂಬರ್ಸ್ನ ಮಲ್ಟಿಪ್ಲೈ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲೂ ಒನ್ ಇದೆ, ಇಲ್ಲೂ ಒನ್ ಇರೋದ್ರಿಂದ ನೋಡಿ, ಆ್ಯಡ್ ಮಾಡಿದ್ರೆ 1a 2a ಆಗಿಬಿಡುತ್ತೆ. ಆ್ಯಡ್ ಮಾಡಿದ್ರೆ ಎ ಎಲಿಮಿನೇಟ್ ಆಗಲ್ಲ. ಹಾಗಾದರೆ ಸಬ್ಟ್ರಾಕ್ಟ್ ಈಕ್ವೇಷನ್ ನಂಬರ್ 2 ಫ್ರಮ್ ಈಕ್ವೇಷನ್ ನಂಬರ್ 1. ನಾನು ಈಕ್ವೇಷನ್ 2 ಅನ್ನು ಈಕ್ವೇಷನ್ 1 ಕಳೆದು ಬಿಡ್ತೀನಿ. ಅವಾಗ ಏನಾಗುತ್ತೆ, ಎನಲ್ಲಿ ಎ ಕಳೆದು ಬಿಟ್ಟರೆ ಎ ಕ್ಯಾನ್ಸಲ್ ಆಗುತ್ತೆ, 0 ಬಂದುಬಿಡುತ್ತೆ. ಹಾಗಾದರೆ ಸಬ್ಟ್ರಾಕ್ಟ್ ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ ನಂಬರ್ 1. ಎಸ್, ಯು ನೋ, while subtracting you have to change the sign here. This plus becomes minus, this plus becomes minus, here plus is there, it also becomes minus. ಈಗ yes, a minus a, it get cancelled. A minus a means it is 0. But ಇಲ್ಲಿ it is m minus 1 into d. In that you have to subtract ಮೈನಸ್ ಎನ್ ಮೈನಸ್ 1 ಇಂಟು ಡಿ ಇದೆ. ಹೇಗೆ ಕಳೀತೀರಾ ಇದನ್ನು? ಬಟ್ ಇದನ್ನು ಕಳೀಲಿಕ್ಕೆ ಆಗಲ್ಲ. ಇದೇನಾದರೂ ನೋಡಿ, 4D ಕೆಳಗಡೆ 3D ಇದ್ಬಿಟ್ಟಿದ್ರೆ ಅಥವಾ 2D ಇದ್ದಿದ್ರು ಕೂಡ 4D ಮೈನಸ್ 2Dನ 2D ಅಂತ ಬರೀಬೋದಿತ್ತು. ಬಿಕಾಸ್ ದಿಸ್ ಟು ಆರ್ ಲೈಕ್ ಟರ್ಮ್ಸ್, ಇವೆರಡು ಲೈಕ್ ಟರ್ಮ್ಸ್ ಆಗ್ತಾ ಇತ್ತು. ಬಟ್ ಇಲ್ಲೇನಾಗಿದೆ, ಇದು ಎಮ್ ಮೈನಸ್ 1 ಇಂಟು ಡಿ ಇದೆ, ಬಟ್ ಇಲ್ಲೇನಿದೆ ಎನ್ ಮೈನಸ್ 1 ಇಂಟು ಡಿ ಇದೆ. ಹಾಗಾಗಿ ಇದು ಹೇಗಪ್ಪ ಅಂದರೆ 2x ಅಲ್ಲಿ 3y ಕಳಿಬೇಕು. ಹೇಗೆ ಕಳೀತಾರೆ 2x ಅಲ್ಲಿ 3y ಅನ್ನು? ಎಸ್, ಯು ಆರ್ ರೈಟ್, 2x ಮೈನಸ್ 3y ಅಂತಲೇ ಬರೀಬೇಕು. ಹಾಗಾದರೆ ಇಲ್ಲೂ ಅಷ್ಟೇ, ಇದು ಎಮ್ ಮೈನಸ್ 1 ಇಂಟು ಡಿ, ಅದರಲ್ಲಿ ಏನು ಕಳಿಬೇಕು, ಎನ್ ಮೈನಸ್ 1 ಇಂಟು ಡಿ ಅನ್ನು ಕಳೀತೀರಾ. ಈಕ್ವಲ್ಸ್ ಅಗೇನ್ ಸೇಮ್ 1 ಮೈನಸ್ ಎಮ್ ಅಲ್ಲಿ 1 ಮೈನಸ್ ಎಮ್ ಅನ್ನು ಕಳಿಬೇಕು. ದಟ್ ಈಸ್ 1 ಮೈನಸ್ ಎನ್ ಮೈನಸ್ 1 ಮೈನಸ್ ಎಮ್. ನಾವು ಸಿಂಪ್ಲಿಫೈ ದಿಸ್ ಒನ್. It is just monomial with binomial. M into d, md, minus into plus, minus, 1 into d, it is 1d. Yes, now again it is monomial with binomial. ಈ n ಮೈನಸ್ 1 ಡಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಬಟ್ ಇಲ್ಲಿ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಹಿಂದ್ಗಡೆ ಏನಿದೆ, ಮೈನಸ್ ಇದೆ. ಓಕೆ, ನಾನು ಎನ್ ಅನ್ನು ಡಿ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಎನ್ ಡಿ ಆಯಿತು. ಬಟ್ ಪುಟ್ ಒನ್ ಮೋರ್ ಬ್ರಾಕೆಟ್ ಹಿಯರ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು, 1 ಇಂಟು ಡಿ ಏನಾಯಿತು, 1d ಆಯಿತು. ಇಲ್ಲಿ ಮೈನಸ್ ಹಾಕಬೇಕು, ಯಾಕೆ ಅಂದರೆ ಈ ಮೈನಸ್ಸು ಈ ಟರ್ಮ್ಗೂ ಇದೆ, ಹಾಗೆ ಈ ಟರ್ಮ್ಗೂ ಇದೆ. ದಟ್ಸ್ ವೈ ಹ್ಯಾವ್ ಟು ಪುಟ್ ಬ್ರಾಕೆಟ್ ಹಿಯರ್. ಓಕೆ, ಈಕ್ವಲ್ಸ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಇಟ್ ಈಸ್ ಅ ಫ್ರಾಕ್ಷನ್, ದಿಸ್ ಒನ್ is also a fraction, but denominators are different. To subtract a fraction from another fraction, when denominators are different, you have to go for cross multiplication method. That is 1 into m minus 1 into n divided by denominator into denominator means n into m, you can write it as nm, or even you can write it as mn also. Okay, now simplify md minus 1d. Now just you have to remove the bracket. Minus into, bracket means into, minus into plus becomes minus nd, minus into minus becomes plus. Now it is 1d equals m minus n divided by mn. Observe here, it is minus 1d, this one is plus 1d. Yes, these two get cancelled. Or actually we have to subtract 1d from 1d, it is 0d, 0 into d is 0. Yes, now the remaining is md minus nd equals here it is m minus 1 divided by mn. Observe here, I have to find the value of a or I have to find the value of d. Here a get cancelled, that's why I have to find the value of d by using this equation. Yes, to find the value of d, you can take here d common. If you take d common here, what remains here? M remains. Here, yes, minus is the right minus, n remains. Equals m minus n divided by mn. Now, to find the value of d, transfer this m minus n to that side. That is d is equal to, see here, m minus n divided by mn. Here into is there. If it go for that side, it becomes divided by m minus n. Okay, let's continue. d is equal to m minus n divided by mn. This one, it is a fraction. You have to divide by this one. ಎಸ್, ಇದನ್ನು ಫ್ರಾಕ್ಷನ್ ಮಾಡ್ಕೊಳ್ತೀರಾ. ಹೇಗೆ ಅಂದರೆ ಕೆಳಗಡೆ 1 ಬರೀತೀರಾ. ನಥಿಂಗ್ ಮೀನ್ಸ್ ಯು ಕ್ಯಾನ್ ರೈಟ್ 1 ಇನ್ ಡಿನಾಮಿನೇಟರ್. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಫ್ರಾಕ್ಷನ್ ಏನಾದರೂ ಫ್ರಾಕ್ಷನ್ಗೆ ಡಿವೈಡ್ ಮಾಡಬೇಕು ಅಂದರೆ ಈ ಡಿವಿಷನನ್ನು ಇಂಟು ಮಾಡಿಬಿಡ್ತೀರಾ. ಆಗ ಇದರ ರೆಸಿಪ್ರೋಕಲ್ ತಗೊಳ್ಬೇಕಾಗತ್ತೆ. ಆಗ ಇಟ್ ಬಿಕಮ್ಸ್ 1 by m minus n. See here, m minus n get cancelled. ಹಾಗಾದರೆ the answer of d is 1 by mn. What is the answer of d? The answer of d is 1 by mn. That means I got the answer of d. Now I have to find the value of a. How to find the value of a? ಹೇಗೆ ಫೈಂಡ್ ಮಾಡ್ತೀರಾ? ಡಿ ಆನ್ಸರ್ ಸಿಕ್ಕಿದೆ, ನಮ್ಮ ಹತ್ರ 2 ಈಕ್ವೇಷನ್ ಇದೆ. ಯಾವ ಈಕ್ವೇಷನ್ ಬೇಕಾದರೂ ಯೂಸ್ ಮಾಡ್ಬೋದು. ಯಾವ ಈಕ್ವೇಷನ್ ಬೇಕಾದರೂ ಯೂಸ್ ಮಾಡ್ಕೊಂಡು ಏನೇ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ನಾನೇನು ಮಾಡ್ತೀನಿ ಅಂದರೆ, ಎಸ್, ಐ ವಿಲ್ ಯೂಸ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1 ಅನ್ನು ಯೂಸ್ ಮಾಡ್ತೀನಿ. ಫ್ರಮ್ ಈಕ್ವೇಷನ್ ನಂಬರ್ 1, yes, it is there, a plus m minus 1 into d equals 1 by n ಇದೆ. a plus m minus 1 into d means it is 1 by mn equals
it is 1 by n. Again see a plus, it is monomial, this one is binomial. Now again you have to multiply monomial with the ಬೈನಾಮಿಯಲ್. ಹೇಗೆ ಮಲ್ಟಿಪ್ಲೈ ಮಾಡ್ತಾರೆ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದನ್ನು ಇದಕ್ಕೂ ಗುಣಿಸ್ಬೇಕು, ಇದನ್ನು ಇದಕ್ಕೂ ಗುಣಿಸ್ತೀರಾ. ದಟ್ ಈಸ್ ಎಮ್ ಇಂಟು 1 by mn ಮೈನಸ್ 1 ಇಂಟು 1 by mn ಈಕ್ವಸ್ ಏನಾಯಿತು? 1 by n ಇದೆ. ಸಿ ಎಮ್ ಏನಾಯಿತು? ಇಲ್ಲಿ ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಟ್ ಈಸ್ ಎ ಪ್ಲಸ್ 1 by n ಮೈನಸ್ 1 ಇಂಟು 1 ಏನಾಯಿತು? 1 by mn ಈಕ್ವಸ್ ಏನಾಗಿದೆ? 1 by n ಆಗಿದೆ. ಎಸ್, I am finding now the value of a. That's why except a, transfer remaining these two things to right side. That is a is equal to 1 by n. ಆ ಕಡೆ 1 by n ಇದೆ, ಹಾಗೆ ಬರೀರಿ. ಇಲ್ಲಿ ಪ್ಲಸ್ 1 by n ಆ ಕಡೆ ಹೋದರೆ ಮೈನಸ್ 1 by n, ಮೈನಸ್ 1 by mn ಆ ಕಡೆ ಹೋದರೆ ಪ್ಲಸ್ 1 by mn. ಮೈನಸ್ 1 by mn ಆ ಕಡೆ ಕಳಿಸ್ತೆ, it becomes 1 by mn plus 1 by mn. See, 1 by n minus 1 by n, these two get cancelled. It is just like plus 4 minus 4. Yes, it will be 0 only. Yes, the value of a is 1 by mn. Yes, observe here, the value of d is also 1 by mn. The value of a is also 1 by mn. Now, what is our intention? I have to prove mnth term is 1. ಹಾಗಾದರೆ ನಾನೇನು ಫೈಂಡ್ ಮಾಡಬೇಕೀಗ? ಎ ಎಮ್ ಎನ್ ಆನ್ಸರ್ 1 ಬರುತ್ತೆ ಅಂತ ತೋರಿಸ್ಬೇಕು. ಹಾಗಾದರೆ ನಾವು ಐ ವಿಲ್ ಫೈಂಡ್ ಎ ಎಮ್ ಎನ್. ಹಾಗಾದರೆ ಎ ಎಮ್ ಎನ್ ಅಂದರೆ ಗೊತ್ತಿದೆ ನಿಮಗೆ. ವಾಟ್ ಇಸ್ ಎ ಎನ್? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದರೆ ಎ ಎಮ್ ಎನ್ ಅಂದರೆ ಎ ಪ್ಲಸ್ ಎಮ್ ಎನ್ ಮೈನಸ್ 1 ಇಂಟು ಡಿ. Now I got the value of a as well as d. Therefore, you can substitute the value of a and d here and here. A means you have to write 1 by mn plus mn minus 1 into d means that is also 1 by mn. See, 1 by mn as it is I will write, but it is just like again monomial with binomial. How to multiply monomial with binomial? You have to use distributive property. ಅಂದರೆ 1 by mn ಅನ್ನು ಇದಕ್ಕೂ ಗುಣಿಸ್ಬೇಕು, ಹಾಗೆ ಈ ಮೈನಸ್ 1ಗೂ ಗುಣಿಸ್ಬೇಕು. ದಟ್ ಈಸ್ ಪ್ಲಸ್ mn ಇಂಟು 1 by mn ಮೈನಸ್ 1 ಇಂಟು 1 by mn. ಸಿ mn ಏನಾಯಿತು? ಕ್ಯಾನ್ಸಲ್ ಆಯಿತು. ಇಲ್ಲೇನಿದೆ? ಇಟ್ ಇಸ್ 1 by mn plus these two cancelled, but 1 is remaining, minus 1 into 1 means 1 by mn. Observe here, 1 by mn minus 1 by mn, again these two get cancelled. ಹಾಗಾದರೆ ಏನು ಉಳಿತು? ಆನ್ಸರ್ 1. ಹಾಗಾದರೆ ವಾಟ್ ಇಸ್ ದಿ mnth term? mnth term is 1. ಎಸ್, ಅದನ್ನೇ ನಾನು ಪ್ರೂವ್ ಮಾಡಬೇಕಿತ್ತು, ಪ್ರೂವ್ ಮಾಡಿ ಆಯಿತು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾನೀಗ ಇದೇ ಪ್ರಾಬ್ಲಮ್ನ ಚೂರು ಡೆಪ್ತಾಗಿ ತಗೊಳ್ತೀನಿ. ಏನಿದೆ ನೋಡಿ, ಮೀನಿಂಗ್ ವೈಸ್ ಹೋಗುವ. ದಿ mth ಟರ್ಮ್ ಆಫ್ ಎನ್ ಎ ಪಿ ಇಸ್ 1 by n. ಓಕೆ, ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ಫಾರ್ m and n. ಐ ವಿಲ್ ಪುಟ್ m ಈಕ್ವಲ್ಸ್ 3 ಆ್ಯಂಡ್ n ಈಕ್ವಲ್ಸ್ 5. ಆಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ದಿ mth ಟರ್ಮ್ ಆಫ್ ಎನ್ ಎ ಪಿ ಇಸ್ 1 by n. mth ಟರ್ಮ್ ಮೀನ್ಸ್ ಥರ್ಡ್ ಟರ್ಮ್ ಏನು ಕೊಟ್ಟಿದ್ದಾರೆ? ಇಟ್ ಇಸ್ 1 by n. 1 by n ಮೀನ್ಸ್ 1 by 5 ಅಂತ ಅರ್ಥ. And nth term is 1 by m. nth term means n means 5 ತಗೊಂಡಿರೋದ್ರಿಂದ fifth term 1 by m. m means ಏನಿದೆ? 3. ಅಂದರೆ ಇಫ್ ಥರ್ಡ್ ಟರ್ಮ್ ಇಸ್ 1 by 5 and the fifth term is 1 by 3 ಆದರೆ then show that we already proved, we have to prove mnth term is 1. mnth term means m ಅನ್ನು n ಗೆ ಗುಣಿಸಿ, m ಅಂದರೆ 3, n ಅಂದರೆ 5. ದಟ್ ಮೀನ್ಸ್ 3 5s 15th term. 15th term ಏನಾಗಿರತ್ತಂತೆ? 1 ಆಗಿರತ್ತಂತೆ. ದಿಸ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಸಿ, ಎಮ್ಮಿಗೆ ಒಂದು ವ್ಯಾಲ್ಯೂ ತಗೊಂಡೆ, ಎನ್ನಿಗೆ ಒಂದು ವ್ಯಾಲ್ಯೂ ತಗೊಂಡೆ, ಎಮ್ಮಿಗೆ 3 ತಗೊಂಡಿದ್ದೀನಿ, ಎನ್ನಿಗೆ 5 ತಗೊಂಡೆ. ಎನಿ ವ್ಯಾಲ್ಯೂಸ್ ಯು ಕ್ಯಾನ್ ಟೇಕ್. ಮೀನಿಂಗ್ ವೈಸ್ ನೋಡೋದಾದ್ರೆ ಈ ಪ್ರಾಬ್ಲಮನ್ನು, mth ಟರ್ಮ್ ಆಫ್ ಎನ್ ಎ ಪಿ ಇಸ್ 1 by n ಅಂದರೆ m ಮೀನ್ಸ್ 3 ತಗೊಂಡಿರೋದ್ರಿಂದ, ಥರ್ಡ್ ಟರ್ಮ್ 1 by n ಅಂದರೆ 5 ತಗೊಂಡಿರೋದ್ರಿಂದ 1 by 5 ಆಗಿದ್ದು, ಹಾಗೆ ಫಿಫ್ತ್ ಟರ್ಮ್ 1 by 3 ಆಗಿದ್ದರೆ mnth ಟರ್ಮ್ ಮೀನ್ಸ್ ಅವೆರಡನ್ನು ಗುಣಿಸಿದಾಗ ದಟ್ ಮೀನ್ಸ್ 3 and 5, 15th ಟರ್ಮ್ ಆನ್ಸರ್ ಏನಾಗಿರತ್ತಂತೆ? 1 ಆಗಿರತ್ತಂತೆ. ಎಸ್, ಯು ಕ್ಯಾನ್ ವೆರಿಫೈ ಆಲ್ಸೋ. ಸರಿನಾ ಅಂತ ಬೇಕಾದರೆ ವೆರಿಫೈ ಮಾಡ್ಬೋದು. ಎಸ್, ಇಟ್ ಇಸ್ ಗಿವನ್. ಥರ್ಡ್ ಟರ್ಮ್ ಇಸ್ ಏನು ಕೊಟ್ಟಿದ್ದಾರೆ? 1 by 5. ಥರ್ಡ್ ಟರ್ಮ್ ಮೀನ್ಸ್ ಯು ನೋ ಎ ಪ್ಲಸ್ 2d, ಇಟ್ ಈಸ್ 1 by 5. ಕಾಲ್ ದಿಸ್ ಒನ್ ಆಸ್ ಈಕ್ವೇಷನ್ ನಂಬರ್ 1. ಆ್ಯಂಡ್ ಫಿಫ್ತ್ ಟರ್ಮ್ ಇಸ್ 1 by 3. ಫಿಫ್ತ್ ಟರ್ಮ್ ಮೀನ್ಸ್ ಎ ಪ್ಲಸ್ 4d, it is 1 by 3. Call this one as equation number 2. Now these two are pair of linear equations in two variable. Let us solve these two equations by elimination method. Yes, better I will subtract equation 2 from equation number 1. That time a get cancelled. This a plus becomes minus. This plus also becomes minus. This plus also becomes minus. A and a get cancelled. 2 plus 2d minus 4d. It is plus, this one is minus. You have to go for subtraction. You'll get 2d, bigger number is 4, its sign is minus, equals, in 1 by 5, you have to subtract 1 by
3. Now minus 2d equals, yes, the denominators are different. Again go for cross multiplication. 1 into 3 is 3, minus 1 into 5 is 5. 5 3s are, yes, it is 15. That is minus 2d equals 3 minus 5. Again one is plus, other is minus, subtraction 2 you will get. Yes, bigger number is 5, its sign is minus. That's why it is minus 2 by 15. But I need to find the value of d. ಹಾಗಾದ್ರೆ minus 2 ಆ ಕಡೆ ಕಳಿಸಿ, d is equal to minus 2 by 15. ಇಲ್ಲಿ into ಇದೆ, ಆ ಕಡೆ ಹೋದ್ರೆ divided by 2. 2 means 2 by 1. That is b is equal to minus 2 by 15. Instead of division, write into. Instead of 2 by 1, you have to take the reciprocal, that is 1 by 2. See, my 2 get cancelled. What is the value of d? D is, see here minus is there, minus 1 by 15. See what is the value of d? D is minus 1 by 15. ಅವಾಗ ಏನು ಬಂದಿತ್ತು ಅಲ್ಲಿ d ಆನ್ಸರ್ 1 by ಏನು ಬಂದಿತ್ತು? mn ಬಂದಿತ್ತು. ಎಸ್, d ಆನ್ಸರ್ ಆಗ 1 by mn ಬಂದಿತ್ತು. ಈಗಲೂ ಕೂಡ ನೋಡಿ d ಆನ್ಸರ್ 1 by m into n. m means 3, n means 5. 3 5 ಏನು ಬರ್ತಾ ಇದೆ? 15 ಬರ್ತಾ ಇದೆ. ಬಟ್ ಇಲ್ಲಿ ಎಸ್ ಇಟ್ ಇಸ್ ಮೈನಸ್. ಇಲ್ಲಿ ನಾನು ಸಣ್ಣ ಮಿಸ್ಟೇಕ್ ಮಾಡಿದೆ, ಇಲ್ಲಿ minus 2 ಆಗುತ್ತೆ. ಬಿಕಾಸ್ ಇಲ್ಲಿ ಇಂಟು ಇದೆ, ಆ ಕಡೆ ಹೋದಾಗ ಡಿವೈಡೆಡ್ ಬೈ minus 2 ಆಯಿತು. ಹಾಗಾದ್ರೆ ಇಲ್ಲೂ ಮೈನಸ್ ಆಗಿದೆ. ಮೈನಸ್ ಬೈ ಮೈನಸ್ ಏನಾಗುತ್ತೆ? ಪ್ಲಸ್. ಸಾರಿ, ಇಟ್ ಇಸ್ ಪ್ಲಸ್ 1 by 15. ಕರೆಕ್ಟ್ ಇದೆ ನೋಡಿ. ಆಗ ಡಿ ವ್ಯಾಲ್ಯೂ ಏನು ಬಂದಿತ್ತು? 1 by mn ಬಂದಿತ್ತು. ಈಗಲೂ ಕೂಡ ನೋಡಿ ಡಿ ವ್ಯಾಲ್ಯೂ 1 by mn. m ಅಂದರೆ 3, n ಅಂದರೆ 5. 3 5 ಎಷ್ಟಾಗಬೇಕು? ಹಾಗಾದರೆ 15 ಆಗಬೇಕು ಆಗಿದೆ. ಓಕೆ, ಡಿ ವ್ಯಾಲ್ಯೂ ಸಿಕ್ಕಿದ್ರೆ ಸಾಕಾಗಲ್ಲ, ನಾನೇನು ಪ್ರೂವ್ ಮಾಡಬೇಕು? 15th ಟರ್ಮ್ 1 ಬರುತ್ತೆ ಅಂತ. 15th ಟರ್ಮ್ ಅಂದರೆ a ಪ್ಲಸ್ 14d. ಹಾಗಾದರೆ ಎ ವ್ಯಾಲ್ಯೂನು ಫೈಂಡ್ ಮಾಡಬೇಕು, ಡಿ ವ್ಯಾಲ್ಯೂನು ಫೈಂಡ್ ಮಾಡಬೇಕು. ಎ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಅಗೇನ್ ಲೆಟ್ ಅಸ್ ಟೇಕ್ ಎನಿ ಒನ್ ಆಫ್ ದಿ ಇಕ್ವೇಷನ್. ಐ ವಿಲ್ ಟೇಕ್ ಇಕ್ವೇಷನ್ ನಂಬರ್ 1. ವಾಟ್ ಇಸ್ ದ ಇಕ್ವೇಷನ್ ನಂಬರ್ 1? a plus 2d equals 1 by 5. a means as it is, 2 into d means it is 1 by 15 equals, you have to write 1 by 5. That is a plus 2 ones are 2 divided by 15 equals 1 by 5. Now to find the value of a, transfer this 2 by 15 to that side. That is a is equal to, yes, 1 by 5 minus 2 by 15. Okay, I will continue here. That is a is equal to, see, denominators are different, go for cross multiplication. 1 into 15 is 15 minus 2 5s are 10 divided by 15 5s are, yes, it is 75. That is a is equal to, again 5 by 75, that is 5 ones are 5 15s are. Again the answer of a is 1 by 15. Here also you can observe here d answer is also 1 by mn, a answer is also 1 by mn. Here also d and a answers are same, and a answer is 1 by mn ಅಂದರೆ m ಅಂದರೆ 3, n ಅಂದರೆ 5. ಎಷ್ಟು ಬರಬೇಕಿತ್ತು? 15 ಬರಬೇಕಿತ್ತು, ಬಂದಿದೆ. ಓಕೆ, ನಾನೀಗ 15th ಟರ್ಮ್ ಫೈಂಡ್ ಮಾಡಿಬಿಡ್ತೀನಿ. ಎ ಪಿದು 15th ಟರ್ಮ್ ಅಂದರೆ a ಪ್ಲಸ್ 14d. ಅಂದರೆ a means 1 by 15 plus 14 into d means also 1 by 15. That is 1 by 15 plus 14 ones are 14 by 15. See, denominators are same. Directly we can add the numerator. 1 plus 14 means 15 by 15. What is 15 by 15? 1. You can observe here 15th term is 1. ದಟ್ ಮೀನ್ಸ್ mth ಟರ್ಮ್ 1 by n ಆಗಿದ್ದು nth ಟರ್ಮ್ 1 by m ಆಗಿದ್ದರೆ ಆಗ mnth ಟರ್ಮ್ ಆ ಎರಡು ನಂಬರ್ಗಳನ್ನು ಗುಣಿಸಿದಾಗ ಏನು ಬರುತ್ತೋ ಆ ಟರ್ಮ್ ಏನಾಗಿರುತ್ತೆ? 1 ಆಗಿರುತ್ತೆ. ದಿಸ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು.